ನನ್ನ ಕ್ಷೇತ್ರದ ಕುಂಜತ್ತೂರು ಸಮೀಪದ ಒಳ ಪ್ರದೇಶದಲ್ಲಿ 2 ದಿನಗಳ ಹಿಂದೆ ಶರೀಫ್ ಅಂತ ಆಟೋ ರಿಕ್ಷಾ ಚಾಲಕರಾದ ಮುಲ್ಕಿಯ ಒಬ್ಬರು ಬಾವಿಯೊಳಗೆ ಬಿದ್ದು ತೀರಿ ಹೋದ ಒಂದು ಸುದ್ದಿ ಮುಲ್ಕಿಯಲ್ಲಿರುವ ನನ್ನ ಮಿತ್ರರು ಅವರ ಸಂಬಂಧಿಕರು ದೂರವಾಣಿ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ಆ ವಿಷಯ ನನಗೆ ಗೊತ್ತಾಗಿ ಆವತ್ತೇ ನಾನು ಇದು ಸಂಬಂಧವಾಗಿ ಪೊಲೀಸ್ ಇಲಾಖೆಯವರ ಜೊತೆಯಲ್ಲಿ ಮಾತಾಡಿದ್ದೆ. ಪೆರಿಯಾರೆ ಮೆಡಿಕಲ್ ಕಾಲೇಜಿನಲ್ಲಿ ಪೋಸ್ಟ್ಮಾರ್ಟಮ್ಗಳಾದಾಗ ಪೊಲೀಸರು ಈಗ ಹೇಳ್ತಾ ಇರೋದು, ಅದೇ ರೀತಿಯಲ್ಲಿ ಅವರ ಸಂಬಂಧಿಕರು ಹೇಳ್ತಾ ಇರೋದು, ಇದೊಂದು ಕೊಲೆ ಅಂತ ಶಂಕೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಶರೀಫ್ರವರ ಬಗ್ಗೆ ಪೊಲೀಸ್ ಇಲಾಖೆಯವರ ನಾವೆಲ್ಲ ಸಂಬಂಧಪಟ್ಟವ್ರು ಕೇಳಿದಾಗ ಅವರಿಗೆ ಯಾರೂ ಕೂಡ ಶತ್ರುಗಳಿಲ್ಲ. ಅದೇ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಮಂಗಳೂರಲ್ಲಿ ಮಧ್ಯಾಹ್ನ 12 ಗಂಟೆ ಬಂತು, ರಾತ್ರಿ 12 ಗಂಟೆ ತನಕ ತಮ್ಮ ಕುಟುಂಬವನ್ನು ಸಾಕಲಿಕ್ಕೋಸ್ಕರ ಆಟೋ ರಿಕ್ಷಾ ಚಾಲಕನಾಗಿ ದುಡಿಯುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರ ಈ ಒಂದು ಕೊಲೆ ಅಂತ ಹೇಳುವಾಗ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ, ಇದರ ಹಿಂದೆ ಯಾರ ಕೈವಾಡವಿದೆ, ಯಾತಕ್ಕೋಸ್ಕರ ಮಾಡಿದ್ದಾರೆ ಎಂಬುದೆಲ್ಲ ಹಲವಾರು ಪ್ರಶ್ನೆಗಳಾಗಿ ನಮ್ಮ ಮುಂದೆ ಕಾಡ್ತಾ ಇದೆ. ಇವತ್ತು ಮಂಜೇಶ್ವರ ಶಾಸಕ ಎಂಬ ನೆಲೆಯಲ್ಲಿ ಅಲ್ಲಿಯ ಅವರ ಮಕ್ಕಳಾದ ಆಸಿಫ್, ಅಫ್ರೀದ್, ನೌಶಾದ್ರವರು ಅಲ್ಲಿಯ ಪೌರ ಪ್ರಮುಖರ ಜೊತೆಯಲ್ಲಿ ನನ್ನ ಕಚೇರಿಗೆ ಬಂದು ಭೇಟಿ ಮಾಡಿದ್ದಾರೆ. ಖಂಡಿತವಾಗಿಯೂ ನನ್ನ ಗಡಿಯಲ್ಲಿ ಕರ್ನಾಟಕದ ಒಬ್ಬರನ್ನು ಆಟೋದಲ್ಲಿ ಕರ್ಕೊಂಡು ಬಂದು ಕೊಲೆ ಮಾಡಿದ್ದಾರೆ ಅಂತ ಹೇಳಿದರೆ ಆ ನಿಜವಾದ ಯಾರು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ನಾಳೆನೇ ಕೇರಳದ ಮುಖ್ಯಮಂತ್ರಿ ಶ್ರೀ ಪಿಣರಾಯಿ ವಿಜಯನ್ರವರನ್ನು DGP ಅವರಲ್ಲಿ ಈಗಾಗಲೇ ಮಾತಾಡಿದ್ದೇನೆ. ಅದೇ ರೀತಿಯಲ್ಲಿ ಹೋಮ್ ಸೆಕ್ರೆಟರಿಯನ್ನು ಭೇಟಿ ಮಾಡಿ ಒಂದು ಸ್ಪೆಷಲ್ ತಂಡವನ್ನು ರಚನೆ ಮಾಡಿ ಆದಷ್ಟು ಬೇಗ ಶರೀಫ್ರವರ ಕೊಲೆ ಯಾವ ರೀತಿಯಲ್ಲಿ ಆಗಿದೆ, ಅದರ ಹಿಂದೆ ಯಾರ ಕೈವಾಡ ಇದೆ, ಸಂಬಂಧಪಟ್ಟವರನ್ನು ಅರೆಸ್ಟ್ ಮಾಡಲಿಕ್ಕೂ ಆ ನಿಜವಾದ ವಾಸ್ತವತೆಯನ್ನು ಕಂಡುಹಿಡಿಯಲಿಕ್ಕೂ ಶಾಸಕ MNLA ಆ ಕುಟುಂಬದ ಜೊತೆಯಲ್ಲಿ ನಿಂತು ಖಂಡಿತವಾಗಿ ಹೋರಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಹೆಸರು ನೌಶಾದ್ ಅಂತ, ಬೆಂಗಳೂರಲ್ಲಿ IT ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಒಂದು ತುಂಬ ಪಾಪದ ಜನ, ಎಲ್ರಿಗೂ ತುಂಬ ಇಷ್ಟವಾದ ಜನ ಆಗಿರುತ್ತಾರೆ. ಅವರಿಗೆ ಇರುವ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯ ಜೊತೆ ಇರುವ ಸಂಬಂಧ ಎಷ್ಟು ನಿಗೂಢ ಅಂದರೆ ಅವರನ್ನು ನೋಡಲಿಕ್ಕೆ ಊರಿಂದ ಎಲ್ಲ ಕಡೆಯಿಂದನೂ ಹೊರಗಿಂದನೂ ಎಲ್ಲರೂ ಜನರು ಬರ್ತಾಯಿದ್ದರು. ಯಾವಾಗಲೂ ನಮ್ಮ ಜೊತೆ ಮಾತಾಡ್ತಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ. ನಮ್ಮನ್ನು ಏನು ಬೇಕು ಏನು ಬೇಡ ಎಲ್ಲವನ್ನು ತಂದು ಕೊಡ್ತಾ ಇರ್ತಾರೆ. ಹಾಗೂ ನನ್ನನ್ನು 3 ವರ್ಷ ಇಂಜಿನಿಯರಿಂಗ್ ಕಲಿಸಿ ಆ ರಿಕ್ಷಾದಲ್ಲಿ ದುಡ್ದು 3 ವರ್ಷ ಇಂಜಿನಿಯರಿಂಗ್ ಕಲಿಸಿ ನನ್ನನ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾಡಿದ್ದಾರೆ. ಅವರಿಗೆ ಈ ಥರ ಮಾಡಿದಾರಲ್ಲ, ನಮಗೆ ನ್ಯಾಯ ಬೇಕು. ನಮಗೆ ಗೊತ್ತಿಲ್ಲ ಯಾರು ಯಾಕೆ ಮಾಡಿದ್ದಾರೆ ಅಂತ. ಈ ಥರ ನಮಗಿದೊಂದು ನ್ಯಾಯ ಕೊಡಲೇಬೇಕು. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಎಲ್ಲನೂ ಮಾಡ್ತೀವಿ. ಆದರೆ ನಮಗೆ ಇದಕ್ಕೊಂದು ನ್ಯಾಯ ತೆಗೆದು ಕೊಡಬೇಕು ಎಲ್ಲರೂ. ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಅವರು ಏನು ಮಾಹಿತಿ ಇದ್ದರೂ ನಮ್ಗೆ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ದೃಢವಾಗಿ ಏನೂ ಗೊತ್ತಾಗಿಲ್ಲ. ಹಾಗೆ ನಾವು ಇವಾಗ ಬಂದು ಇಲ್ಲಿ ಕೇರಳದ MLA ಅವರನ್ನು ಮೀಟಾಗಿ ನೆಕ್ಸ್ಟು ಯುಟಿಕಾದರು ಮತ್ತು ಇವರನ್ನೆಲ್ಲ CM ಅವರನ್ನೆಲ್ಲ ಮೀಟ್ ಆಗುವ ಕಾರ್ಯಕ್ರಮದಲ್ಲಿದ್ದೇವೆ. ಅವರ ಜೊತೆ ಮೀಟಾಗಿ ಇದಕ್ಕೆ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ಇನ್ವೆಸ್ಟಿಗೇಷನ್ನ ಆದಷ್ಟು ಬೇಗ ಮುಗಿಸುವಂತೆ ಅವ್ರ ಜೊತೆ ನಾವು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೀವಿ. ಎಲ್ಲಿ ಬೇಕಾದರೂ ಸಹಾಯ ಕೊಟ್ಟರು ಅಲ್ಲಿ ಹೋಗಿ ನಾವು ಸಹಾಯ ತೊಗೊಳ್ತೀವಿ. ಹಾಗೂ ಆದಷ್ಟು ಬೇಗ ಇದಕ್ಕೊಂದು ನ್ಯಾಯ ಸಿಗುವ ಹಾಗೆ ನಾವು ನೋಡ್ಕೊಳ್ಬೇಕಂತ ನೋಡ್ತಾ ಇದ್ದೀವಿ. ನಾನು BM ಆಸಿಫ್ ಅಂತ, ಮುಲ್ಕಿ ನಗರ ಪಂಚಾಯತ್ ಮಾಜಿ ಅಧ್ಯಕ್ಷರು. ಮುಲ್ಕಿಯ ಮೊಹಮ್ಮದ್ ಶರೀಫ್ ಎನ್ನುವರನ್ನು ಕಾಸರಗೋಡು ಬಳಿಯ ಮಂಜೇಶ್ವರ ಬಳಿಯ ಕುಂಜತ್ತೂರಿನ ಪದವು ಎಂಬಲ್ಲಿ ನಿಗೂಢವಾಗಿ ಅವರ ಮೃತದೇಹ ಸಿಗ್ತದೆ. ಬಹುಶಃ ಶರೀಫ್ ಅವರ ಬಗ್ಗೆ ಹೇಳಬೇಕಾದ್ರೆ ಅವರೊಬ್ಬರು ಭಾಳಷ್ಟು ಸೌಮ್ಯ ಸ್ವಭಾವದವರು, ಯಾರೊಟ್ಟಿಗೂ ವೈಷಮ್ಯವನ್ನು ಹೊಂದಿರದವರು ಹಾಗೂ ಯಾರೂ ಅವರಿಗೆ ದ್ವೇಷವನ್ನು ತೋರಿಸದವರು ಇದ್ದಾರೆ. ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಶರೀಫ್ ಅವರು ನಾಪತ್ತೆಯಾಗಿದ್ದಾರೆ ಅಂತ ಅವರ ಮನೆಯವರಿಂದ ಫೋನ್ ಬರುತ್ತೆ. ನಾನು ಮನೆಗೆ ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟಾಗ ನಿನ್ನೆಯಿಂದ ರಾತ್ರಿಯಿಂದ ಮೊಬೈಲ್, ಅವರು 1 ಗಂಟೆಗೆ ಯಾವಾಗಲೂ ಡೈಲಿ ಮನೆಗೆ ಬರ್ತಾರೆ. ನಿನ್ನೆ ಬರಲಿಲ್ಲ. ಇಷ್ಟವರೆಗೆ ಅವ್ರದ್ದು ಯಾವುದೇ ಒಂದು ಸುದ್ದಿ ಬರ್ತಾ ಇಲ್ಲ ಅಂತ ಹೇಳುವಾಗ ಮತ್ತು ಸ್ಥಳೀಯರ ಸಹಾಯದಿಂದ ಮೂಲ್ಕಿ ಠಾಣೆಯಲ್ಲಿ ಕೇಸ್ ದಾಖಲು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಪ್ರಥಮವಾಗಿ ಅಲ್ಲಿ FIR ದಾಖಲಾಗುತ್ತೆ. ತದನಂತರ ಅವರ ಬಾಡಿ ಏನೋ ಮೃತದೇಹ ನಮ್ಮ ಕುಂಜತ್ತೂರು ಪದವು ಎಂಬ ಒಂದು ಬಾವಿಯಲ್ಲಿ, ಅಲ್ಲೇ ಪಕ್ಕದಲ್ಲಿ ಅವರ ರಿಕ್ಷಾ ಕೂಡ ಇರುತ್ತೆ, ಅದರಲ್ಲಿ ಸಿಗ್ತದೆ. ಈಗ ಶರೀಫ್ ಅವರ ಒಂದು ಸಾವಿನ ಬಗ್ಗೆ ನಮಗೊಂದು ದೊಡ್ಡ ಇದಾಗ್ತದೆ. ಏನಂದರೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಇದು ಘಟನೆಯ ಅಮಾಯಕರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಬಲಿಯಾಗ್ತಾರೆ ಎಂಬುದಕ್ಕೆ ಶರೀಫ್ ಅವರ ಒಂದು ಕೊಲೆ ಇದಕ್ಕೆ ಒಂದು ಉದಾಹರಣೆ. ಇವತ್ತು
ಶರೀಫ್ ಅವರಿಗೆ ನಾನು ಹೇಳಿದಾಗೆ ಎಲ್ಲ ಜಾತಿಯ ಎಲ್ಲ ಧರ್ಮದವರು ಮಿತ್ರರು ಕೂಡ ಇದ್ದಾರೆ ಅಲ್ಲಿ ಮಂಗಳೂರಲ್ಲಿ, ಮೂಲ್ಕಿಯಲ್ಲಿ ಕೂಡ. ಅವ್ರು ಬಂದರೆ ಎಷ್ಟು ಮುಗ್ಧತೆ ಇದ್ದರೆ ನಾವೆಲ್ಲ ಭಾಳಷ್ಟು 20 ವರ್ಷದಿಂದ ನಾನು ಅವರಿಗೆ ಪರಿಚಯಿಸ್ತಾ ಅವರನ್ನು ನೋಡ್ತಾ ಇರ್ತೇನೆ. ಅವರು ಯಾರೊಂದಿಗೂ ಕೂಡ ಒಂದು ಜಗಳವ ಅಥವಾ ಯಾರೊಂದಿಗೂ ಒಂದು ಮಾತಿನಲ್ಲಿ ಕೂಡ ಒಂದು ಒರಟು ಮಾತಾಡಿದವರಲ್ಲ. ಇವತ್ತೇನಾಗಿದೆ ಅಂದರೆ ಮರಣೋತ್ತರ ಪರೀಕ್ಷೆಯ ನಂತರ ಅದು ಕೊಲೆ ಅಂತ ದೃಢ ಆಗುತ್ತೆ. ಕೊಲೆ ದೃಢ ಆದ ಕೂಡಲೇ ನಾವು ಕೂಡ ಇವತ್ತು ಈ ಕೊಲೆಯ ಬಗ್ಗೆ ಸಮರ್ಪಕವಾದ ತನಿಖೆ ಆಗಬೇಕು, ಇದರ ಯಾರು ಮಾಡಿದ್ದಾರೆ ಅವರಿಗೆ ತಕ್ಕದಾದ ಶಿಕ್ಷೆ ಆಗಬೇಕು, ಆ ಆರೋಪಿಗಳನ್ನು ಬಂಧನವಾಗಬೇಕೆಂಬ ದೃಷ್ಟಿಯಿಂದ ಇವತ್ತು ನಾವು ಮಂಜೇಶ್ವರ ಶಾಸಕರಾದ ಎ.ಕೆ. ಅಶ್ರಫ್ ಅವರನ್ನು ಮೀಟ್ ಆಗಲಿಕ್ಕೆ ಬಂದಿದ್ದೇವೆ. ಅವರ ಮಕ್ಕಳಾದ 3 ಕೂಡ ನಮ್ಮೊಂದಿಗಿದ್ದಾರೆ. ನಾವು ಯಾಕೆ ಬಂದಿದ್ದೇವೆ ಅಂದರೆ ಶರೀಫ್ರವರ ಒಂದು ಸಾವು ಇನ್ನು ಇಂಥ ಸಾವುಗಳು ಯಾರಿಗೂ ಆಗಬಾರ್ದು. ಆದ್ದರಿಂದ ಈ ಒಂದು ಕೊಲೆಯನ್ನು ಸಮರ್ಪಕವಾಗಿ ರಾಜ್ಯ ಮಟ್ಟದಲ್ಲಿ ಅದು ಮುಖ್ಯಮಂತ್ರಿಯ ಮುಖೇನ ಮುಖ್ಯಮಂತ್ರಿಯವರಿಗೆ ಇವರು ಮನವರಿಕೆ ಮಾಡಿ ಇದನ್ನು ಕಠಿಣವಾದ ರೀತಿಯಲ್ಲಿ ಒಂದು ತನಿಖೆ ನಡೆಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈಗಾಗಲೇ ಅಶ್ರಫ್ ಅವರು ನಮ್ಮೊಂದಿಗೆ ಹೇಳಿದ್ದಾರೆ. ಜೊತೆಗೆ ನಾವು ಇವತ್ತು ಸ್ಪೀಕರ್ ಯು ಟಿ ಖಾದರ್ ಅವರನ್ನು ಮೀಟ್ ಆಗ್ತೇವೆ, ಮತ್ತು ನಾಳೆ ಇನಾಯತ್ ಅಲಿ ಅವರನ್ನು ಮೀಟಾಗಿ ಮಂಗಳೂರು ಪೊಲೀಸ್ ಕಮಿಷನರನ್ನು ಕೂಡ ಭೇಟಿ ಆಗ್ತಾ ಇದ್ದೇವೆ. ಎಲ್ಲ ಆಯಾಮದಲ್ಲೂ ತನಿಖೆ ಆಗಬೇಕು, ಸೂಕ್ತವಾದ ಕ್ರಮಗಳನ್ನು ಈ ಕೇರಳ ಪೊಲೀಸರವರು ತೆಗೆದುಕೊಂಡು ಇದರ ಜೊತೆಗೆ ಮಂಗಳೂರಿನ ಪೊಲೀಸರವರು ಕೂಡ ಇದಕ್ಕೆ ಸಹಕಾರ ಕೊಟ್ಟು ಈ ಆರೋಪಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಬಂಧಿಸಬೇಕಂತ ನಾವು ಮೂಲ್ಕಿಯ ಜನತೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.